ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬಿ ಎನ್ರೋ. ದಿಸ್ ಈಸ್ ಚರಣ್. ನಾವು ಆಪ್ಷನ್ ಬೈಯಿಂಗ್ ಸೀರೀಸ್ 1 to 10 ಪ್ಲಾನ್ ಮಾಡಿದ್ವಲ್ವ, ಅದರಲ್ಲಿ ಸೀರೀಸ್ ನಂಬರ್ 1 ಇವತ್ತು ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇದನ್ನು ಸ್ಟಾರ್ಟ್ ಮಾಡೋಕ್ಕಂತ ಮುಂಚೆ ಪ್ರತಿಯೊಬ್ಬರೂ ಆಪ್ಷನ್ ಬೈಯಿಂಗ್ ಏನೇನು ಮಾಡ್ತೀರಾ ನೀವು ಟ್ರೇಡಿಂಗ್ ವ್ಯೂ ಅನ್ನೋದು ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಓಕೆ, ಟ್ರೇಡಿಂಗ್ ವ್ಯೂ. ಯಾಕಂದರೆ ನಾನು ನನ್ನ ಸ್ಟೂಡೆಂಟ್ಸ್ ಹತ್ರ ನೋಡಿದ್ದೀನಿ, ಸುಮಾರು ಜನ ಟ್ರೇಡಿಂಗ್ ವ್ಯೂ ಇನ್ಸ್ಟಾಲ್ ಮಾಡಲ್ಲ. ಓಕೆ, ಅದು ಬಿಟ್ಬಿಟ್ಟು ಡೈರೆಕ್ಟಾಗಿ ಬ್ರೋಕರ್ ಆ್ಯಪ್ಗಳಲ್ಲಿ ಮಾಡ್ತಿರ್ತಾರೆ. ಆ ಥರ ಮಾಡಬೇಡಿ. ಟ್ರೇಡಿಂಗ್ ಮಾಡ್ಕೋಬೇಕು ಅಂದರೆ ಟ್ರೇಡಿಂಗ್ ವ್ಯೂನೇ ಬೆಸ್ಟು. ಇದು ಬೆಸ್ಟು, ಇದನ್ನು ಮಾಡ್ಕೊಳ್ಳಿ. ಇದನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋದು ನಮ್ಮ ಚಾನಲಲ್ಲಿ ಒಂದು ವೀಡಿಯೋ ಇದೆ, ಹೋಗಿ ನೋಡಿ. ಅದಾದಮೇಲೆ ಅದು ಮಾಡಿ ಇನ್ಸ್ಟಾಲ್ ಮಾಡಾದ್ಮೇಲೆ ಅದಕ್ಕೆ ಏನೋ ಸೆಟ್ಟಿಂಗ್ಸ್ ಮಾಡ್ಕೋಬೇಕು, ಸೆಟ್ಟಿಂಗ್ಸ್ ಗೊತ್ತಾಗ್ತಾ ಇಲ್ಲ ಅಂದರೆ ನನಗೆ ಹೇಳಿ, ಅದ್ರ ಬಗ್ಗೆ ಬೇಕಾದರೆ ಒಂದು ವೀಡಿಯೋ ಮಾಡಿ ಕೊಡ್ತೀನಿ. ಯಾಕಂದರೆ ಬಿಗಿನರ್ ಅನ್ನೋರಿಗೆ ನಾನು ಆಪ್ಷನ್ ಬೈಯಿಂಗ್ ಸ್ಟಾರ್ಟ್ ಮಾಡಿರೋದು ಬಿಗಿನರ್ಗೆ ಹೆಲ್ಪ್ ಆಗಬೇಕು ಅಂತ. ಇಲ್ಲಿಂದ 10ವರೆಗೂ ಕಂಪ್ಲೀಟ್ ಆಗೋವರೆಗೂ ನೀವು ಎಷ್ಟು ದೊಡ್ಡ ಆಪ್ಷನ್ ಬೈಯರ್ ಆದರೂ ಪರವಾಗಿಲ್ಲ, ನೋಡಿ ಏನಾದರೂ ನಿಮಗೂ ಹೆಲ್ಪ್ ಆಗೋದು ಬರ್ಬೋದು. ಓಕೆ, ಫಸ್ಟ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಟ್ರೇಡಿಂಗ್ ವ್ಯೂವಿಂದ. ಇದು ಬಿಗಿನರ್ಗೆ ಹೆಲ್ಪ್ ಆಗಬೇಕು. ಹೊಸ್ದಾಗಿ ಯಾರು ಬರ್ತಾರೆ ಮಾರ್ಕೆಟ್ಗೆ ಅವ್ರಿಗೆಲ್ಲ ಹೆಲ್ಪ್ ಆಗಬೇಕು. ಪ್ಲಸ್ ನಾವು ಯಾವ ಥರ ಟ್ರೇಡ್ ಮಾಡ್ತೀವಿ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಬೇಕು. ಓಕೆ, ಟ್ರೇಡಿಂಗ್ ವ್ಯೂ ಇನ್ಸ್ಟಾಲ್ ಮಾಡಾದಮೇಲೆ ಚಾರ್ಟ್ ಓಪನ್ ಮಾಡಿದಾಗ ಚಾರ್ಟ್ನ ಆಲ್ಮೋಸ್ಟ್ ತುಂಬ ಪ್ಲೈನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ತುಂಬ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಚಾರ್ಟ್ನ ಡಿಸೈನ್ ಏನು ಬೇಡ, ತುಂಬ ಪ್ಲೈನಾಗಿ ನೀಟಾಗಿರಲಿ, ಸಿಂಪಲ್ಲಾಗೂ ಇರಲಿ ಸಾಕು. ಓಕೆ, ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ನಾವೇ ಕಷ್ಟಪಟ್ಟು ಡಿಫಿಕಲ್ಟ್ ಮಾಡಿ ಲಾಸ್ ಆಗ್ತೀವಿ, ಬಿಟ್ಟರೆ ಮಾರ್ಕೆಟ್ ತುಂಬ ಈಸಿ ಇರ್ತದೆ. ಅದಕ್ಕೆ ಚಾರ್ಟ್ನ ಪ್ಲೈನಾಗಿ ಇಟ್ಕೊಳ್ಳಿ. ಈ ನಾನೇನು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ, ಇದನ್ನು 1 to 10 10 ಕಂಪ್ಲೀಟ್ ಆಗೋವರೆಗೂ ನೀವು ಕಂಪ್ಲೀಟಾಗಿ ನೋಡಿದ್ದೀರ ಅಂದರೆ, ಇದಕ್ಕೆ ಮುಂಚೆ ನೀವು ನೋಡ್ತಾ ಇದ್ದಿದ್ದು ಮಾರ್ಕೆಟ್ ಬೇರೆ, ಈ 10 ಕಂಪ್ಲೀಟ್ ಆದಮೇಲೆ ನೀವು ನೋಡೋ ಚಾರ್ಟು ಮಾರ್ಕೆಟ್ ವ್ಯೂ ಬೇರೆ. 100% ಇದು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಆ ಥರ ಬ್ಯಾಕ್ ಟೆಸ್ಟ್ಗಳು ಅವೆಲ್ಲ ಮಾಡಿಕೊಂಡು ಈ ಸೀರೀಸ್ನ ಕಂಪ್ಲೀಟ್ ಮಾಡಿ ನೋಡಿದ್ರೆ. ಓಕೆ, ಈಗ ಆಪ್ಷನ್ ಬೈಯಿಂಗ್ ಮಾಡಬೇಕು ಅಂದರೆ ಫಸ್ಟ್ ಮಾರ್ಕೆಟ್ ಬಗ್ಗೆ ಗೊತ್ತಿರಬೇಕು. ಓಕೆ, ಅದಕ್ಕೂ ಮುಂಚೆ ಫಸ್ಟ್ ನಾನು ಯಾರಂತ ನಿಮ್ಗೆ ಗೊತ್ತಿರಬೇಕು, ನೋಡ್ಕೊಳ್ಳಿ. ಮೈ ನೇಮ್ ಇಸ್ ಚರಣ್. ಓಕೆ, ಇದು ನಂದು ಡೀಟೇಲ್ಸ್. ಓಕೆ, ನೆಕ್ಸ್ಟು ಈಗ ನೀವು ಮಾರ್ಕೆಟಿಗೆ ಬಂದರೆ ಬೇಸಿಕ್ಕಾಗಿ ನಿಮಗೆ ಮಾರ್ಕೆಟ್ ಬಗ್ಗೆ ಕ್ಲಾರಿಟಿ ಇರಬೇಕು. NSE ಅಂದರೆ ಏನು, BSE ಅಂದರೆ ಏನು. ಓಕೆ, ನಾವು ಯಾವುದ್ರಲ್ಲಿ ಟ್ರೇಡ್ ಮಾಡಬೇಕು, ಯಾವುದ್ರಲ್ಲಿ ಮಾಡಬಾರ್ದು. ಇಲ್ಲ ಸರ್ ನಮ್ಗೆ ಅದು ಗೊತ್ತಾಗ್ತಿಲ್ಲ ಅಂದರೆ ನೋ ಪ್ರಾಬ್ಲಮ್, ನೀವು ಹೇಳಿ ಮೆಸೇಜ್ ಮಾಡಿ. ನಾನು ತುಂಬ ಬೇಸಿಕ್ಕಿಂದ NSE ಅಂದರೆ ಏನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಅದು ಯಾವಾಗ ಓಪನ್ ಆಗುತ್ತೆ, ಟೈಮಿಂಗ್ಸ್, ಇದೆಲ್ಲ ತುಂಬ ಬೇಸಿಕ್ಸಿಂದ ಹಿಡಿದು ನಿಮ್ಗೆ ಕ್ಲಿಯರಾಗಿ ಒಂದು ವೀಡಿಯೋ ಮಾಡಿ ಕೊಡ್ತೀನಿ. ಯಾಕಂದರೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ನಿಮಗೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ, ನೋಡಿ. ಓಕೆ, ಇದು ಬೇಸಿಕ್ಸ್ ಎಲ್ಲ ಗೊತ್ತಿರಬೇಕು. ಈಗ ನೀವು ಆಪ್ಷನ್ ಬೈಯಿಂಗ್ ಮಾಡಬೇಕು ಅಂದರೆ ಫಸ್ಟು ಬಿಫೋರ್ ಮಾರ್ಕೆಟ್ ಒಂದು 6 to 7 ಪಾಯಿಂಟ್ಸು ನಿಮಗೆ ತುಂಬ ಕ್ಲಾರಿಟಿ ಇರಬೇಕು. ಓಕೆ, 6 to 7 ಪಾಯಿಂಟ್ಸ್. ಮಾರ್ಕೆಟ್ ಓಪನ್ ಆದಮೇಲೆ ಗ್ರೀನ್ ಕ್ಯಾಂಡಲ್ ಬಂತು ಅಂತ CE ಬೈ ಮಾಡೋದು, ಆ ರೆಡ್ ಕ್ಯಾಂಡಲ್ ಬಂತು ಅಂತ PE ಬೈ ಮಾಡೋದು ಅಲ್ಲ, ಅದು ರಾಂಗ್. ಅದಕ್ಕೂ ಮುಂಚೆ ಮಾರ್ಕೆಟ್ ಅಂದರೆ ಇವಾಗ 3:30ಗೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಇವತ್ತು ನಾಳೆ 9:15ಗೆ ಓಪನ್ ಆಗುತ್ತೆ. ಈ 9:15ಗೆ ಓಪನ್ ಆಗೋ ಒಳಗಡೆ 3:30ಇಂದ 9:15 ಒಳಗಡೆ ನಾವು ಏನೇನು ವರ್ಕ್ ಮಾಡ್ಕೊಂಡಿರಬೇಕು. ಓಕೆ, ಬಿಫೋರ್ ಮಾರ್ಕೆಟ್ ಏನೇನು ವರ್ಕ್ ಮಾಡ್ಕೊಂಡಿರಬೇಕು. ಇದರಲ್ಲಿ ನಮಗೆ 6-7 ಕೀ ಪಾಯಿಂಟ್ಸ್ ಹೇಳ್ತಾ ಇದ್ದೀನಲ್ಲ, ಈ ಕೀ ಪಾಯಿಂಟ್ಸ್ ಬಗ್ಗೆ ತುಂಬ ಕ್ಲಿಯರ್ ನಾಲೆಜ್ ಇರಬೇಕು. ಈ 6 ಕೀ ಪಾಯಿಂಟ್ಸ್ ಬಗ್ಗೆ ಕ್ಲಿಯರ್ ನಾಲೆಜ್ ಇರಬೇಕು, ಪರ್ಫೆಕ್ಟ್ ನಾಲೆಜ್ ಇರಬೇಕು. ಆ 6 ಕೀ ಪಾಯಿಂಟ್ಸ್ ಏನು, ಅದು ಯಾವ ಥರ ವರ್ಕ್ ಆಗಬೇಕು, ಅದನ್ನು ಯಾವ ಥರ ನೋಡಬೇಕು ಅನ್ನೋದನ್ನು ನಿಧಾನಕ್ಕೆ ಈಗ ಹೇಳ್ತೀನಿ ನೋಡಿ. ಫಸ್ಟು ಈ ವಾರದಲ್ಲಿ ಈ ವಿಡಿಯೋದಲ್ಲಿ ಫಸ್ಟ್ ಪಾಯಿಂಟ್ ಏನಂದರೆ, ಇದು ಫಸ್ಟ್ ಪಾಯಿಂಟ್ ಬಂದು ನಿಮಗೆ ಫಸ್ಟ್ ಪಾಯಿಂಟ್. ದಿಸ್ ಈಸ್ ದ ಫಸ್ಟ್ ಪಾಯಿಂಟ್ ನಂಬರ್ 1 ಕೀ ಪಾಯಿಂಟ್ಸ್ ಇವು. ಓಕೆ, ಟ್ರೆಂಡ್, ಫೈಂಡ್ ದ ಟ್ರೆಂಡ್. ಇಲ್ಲಿ ಓದ್ಕೊಳ್ಳಿ ನೀವು, ಫೈಂಡ್ ಔಟ್ ದ ಮಾರ್ಕೆಟ್ ಟ್ರೆಂಡ್ ಅಂದರೆ ನಾಳೆ ಬೈಯಿಂಗ್ ಕಡೆ ಇರುತ್ತಾ, ಸೆಲ್ಲಿಂಗ್ ಕಡೆ ಇರುತ್ತಾ, ಈ ಥರನ ಟ್ರೆಂಡನ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕು. ಅದು ಯಾವ ಥರ ಮಾಡ್ಕೋಬೇಕು ಅನ್ನೋದು ಇಲ್ಲ. ನಿಮ್ಗೊಂದು ಕ್ವಶನ್ ಬರ್ಬೋದು ಈಗ ಇಲ್ಲಿ, ಎಲ್ಲರೂ ಟ್ರೆಂಡನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ, ಬೈ ಕಡೆ ಇರಿ, ಅಪ್ ಟ್ರೆಂಡ್ ಅಂತ ಹೇಳ್ತಾರೆ. ಅದನ್ನು ಯಾವ ಥರ ಬೈ ಕಡೆ ಮಾಡಬೇಕು ಸರ್, ನಾವು ಬಿಗಿನರ್ಸ್ ಅಂತ ಗೊತ್ತಿದ್ದು ಮತ್ತೆ ನೀವು ಟ್ರೆಂಡ್ ಫೈಂಡ್ ಔಟ್ ಮಾಡಿ ಅಂತ ಯಾವ ಥರ ಅಂತ ನೀವು ಕ್ವಶನ್ ಯಾರಿಗಾದ್ರೂ ಬಂದರೆ ನೋ ಪ್ರಾಬ್ಲಮ್.
ಅದ್ರ ಬಗ್ಗೆ ವೀಡಿಯೋ ಒಂದು ಬೇಕು ಸರ್ ನಮ್ಗೆ ಗೊತ್ತಾಗಲ್ಲ ಅಂದರೆ ಹೇಳಿ, ನಾನು ವೀಡಿಯೋನೇ ಮಾಡಲ್ಲ. ಓಕೆ, ವೀಡಿಯೋ ಮಾಡಲ್ಲ, ಡೈರೆಕ್ಟಾಗಿ ನನ್ನ ಸ್ಟೂಡೆಂಟ್ಸ್ ಕೈಯಲ್ಲಿ ನಾನು ಏನೇನು ಅನಾಲಿಸಿಸ್ ಮಾಡಿಸ್ತೀನಿ. ಈಗ ನೀವು ನೋಡಿರ್ತೀರ ನಮ್ಮ ಚಾನಲಲ್ಲಿ, ನಾಳೆ ಬೈಯಿಂಗ್ ಕಡೆ ಇರುತ್ತೆ ಮಾರ್ಕೆಟ್ ಅಂತ ಹೇಳ್ತೀನಿ, ಅದು ಮಾರ್ಕೆಟ್ ನಾಳೆ ಬೈಯಿಂಗ್ ಹೋಗಿರುತ್ತೆ. ಸೆಲ್ಲಿಂಗ್ ಕಡೆ ಇರುತ್ತೆ ಅಂತ ಹೇಳ್ತೀನಿ, ನಾಳೆ ಸೆಲ್ಲಿಂಗ್ ಹೋಗಿರುತ್ತೆ. ಓಕೆ, ಈ ಥರ ನನ್ನ ಸ್ಟೂಡೆಂಟ್ಸ್ ಆಫೀಸಲ್ಲಿ ಸ್ಟೂಡೆಂಟ್ಸಲ್ಲಿ ನಾನು ಏನು ಮಾಡಿಸ್ತೀನಿ ಅವ್ರ ಕೈಯಲ್ಲಿ, ಅವ್ರ ಜೊತೆ ನಾನು ಏನು ಅನಾಲಿಸಿಸ್ ಬರೀತೀನಿ, ಇದು ಒಂದು ದಿವಸ ಪೂರ್ತಿ ಲೈವ್ ರೆಕಾರ್ಡ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿಬಿಡ್ತೀನಿ. ಅದು ನಿಮಗೆ ಬಿಗಿನರ್ಸ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಯಾಕಂದರೆ ವೀಡಿಯೋ ಮಾಡೋದು ಬೇರೆ, ಲೈವಲ್ಲಿ ಮಾಡಿಸೋದನ್ನು ಅಪ್ಲೋಡ್ ಮಾಡೋದು ಬೇರೆ. ಒಂದ್ಸಲ ಲೈವೇ ಮಾಡಿ ಅಪ್ಲೋಡ್ ಮಾಡ್ತೀನಿ, ಅದು ಹೆಲ್ಪ್ ಆಗುತ್ತೆ. ಓಕೆ, ಟ್ರೆಂಡು ಯಾವ ಥರ ಫೈಂಡ್ ಔಟ್ ಮಾಡ್ಕೋಬೇಕು, ಅದು ಮಾಡ್ಕೋಬೇಕು ಅಂದರೆ ನಾವು ಏನೇನು ಕೀ ಪಾಯಿಂಟ್ಸ್ನ ಚಾರ್ಟ್ ಮೇಲೆ ನೋಡಿ ಅನಾಲಿಸಿಸ್ ಮಾಡ್ತೀವಿ. ಟ್ರೆಂಡ್ ಐಡೆಂಟಿಫಿಕೇಷನ್ ಅನ್ನೋದು, ಅನಾಲಿಸಿಸ್ ಅನ್ನೋದು ಓಕೆ, ಎರಡು ಒಂದೇ. ಏನೇನು ಕೀ ಪಾಯಿಂಟ್ಸ್ ಬರ್ಕೊಳ್ತೀವಿ ಟೆಕ್ನಿಕಲ್ ಆಗಿ, ಅದನ್ನು ಒಂದು ವೀಡಿಯೋ ಮಾಡಿ ಲೈವ್ ಅಪ್ಲೋಡ್ ಮಾಡ್ಕೊಡ್ತೀನಿ ನಾನು. ಓಕೆ, ಇದ್ರಲ್ಲಿ ನೋಡ್ಕೊಂಡ್ರೆ ನೀವು ಬಿಫೋರ್ ಮಾರ್ಕೆಟ್ ನಿಮಗೆ ಟ್ರೆಂಡ್ ಅನ್ನೋದು ಗೊತ್ತಿರಬೇಕು. ಓಕೆ, ಈ ಟ್ರೆಂಡ್ ಅನ್ನೋದು ಗೊತ್ತಿರಬೇಕು. ಅದಕ್ಕೆ ಎಕ್ಸಾಂಪಲ್ ಒಂದು ಇಲ್ಲಿ ಬರೆದಿದ್ದೀನಿ ನೋಡಿ, ಇಲ್ಲಿ ಓದ್ಕೊಳ್ಳಿ. ಇದು ಎಕ್ಸಾಂಪಲ್ ಏನಂದರೆ, ಡೈಲಿ ಚಾರ್ಟಲ್ಲಿ ಗ್ರೀನ್ ಕಲರ್ ಕ್ಯಾಂಡಲ್ ಇರಬೇಕು, ಮಂತ್ಲಿ ಚಾರ್ಟಲ್ಲಿ ಗ್ರೀನ್ ಕಲರ್ ಕ್ಯಾಂಡಲ್ ಇರಬೇಕು, ವೀಕ್ಲಿ ಚಾರ್ಟಲ್ಲಿ ಗ್ರೀನ್ ಕಲರ್ ಕ್ಯಾಂಡಲ್ ಇರಬೇಕು. ಈ ಥರ ಮೂರು ನೀವು ಚೆಕ್ ಮಾಡಿದ್ದೀರಾ ಅಂದರೆ, ಮೂರು ಗ್ರೀನ್ ಇದೆ ಅಂದರೆ ನಿಮಗೆ ನೆಕ್ಸ್ಟ್ ಡೇ ಮಾರ್ಕೆಟ್ ಬೈಯಿಂಗ್ ಚಾನ್ಸಸ್ ಇರುತ್ತೆ ಅಂತ. ಓಕೆ, ಇದು ನೋಡ್ಕೊಳ್ಳಿ, ಇದು ಜಸ್ಟ್ ಒಂದು ಕೀ ಪಾಯಿಂಟ್ ಅಷ್ಟೇ. ಈ ಥರ ನಿಮಗೆ ಟೆಕ್ನಿಕಲ್ ಆಗಿ ಡೈಲಿ 5 ಪಾಯಿಂಟ್ಸ್ ಇರಬೇಕು. ಡೈಲಿ ಕೀ ಪಾಯಿಂಟ್ಸ್ 5 ಇರಬೇಕು. ಬ್ಯಾಂಕ್ ನಿಫ್ಟಿಯಲ್ಲಿ ಯಾಕೆ ಬೈ ಮಾಡ್ಬೋದು ಅನ್ನೋದು ಟೆಕ್ನಿಕಲ್ ಆಗಿ 5 ಪಾಯಿಂಟ್ಸ್ ಬರ್ಕೋಬೇಕು. ನಿಫ್ಟಿಯಲ್ಲಿ ಯಾಕೆ ಮಾಡಬೇಕು ಅನ್ನೋದು 5 ಪಾಯಿಂಟ್ಸ್ ಬರಬೇಕು. ನೀವು ಯಾವುದ್ರಲ್ಲಿ ಟ್ರೇಡ್ ಮಾಡ್ತಿರೋ ಅದಕ್ಕೆ ಯಾಕೆ ಬೈ ಕಡೆ ಇರಬೇಕು, ಸೆಲ್ ಕಡೆ ಇರಬೇಕು ಅನ್ನೋದು ಟೆಕ್ನಿಕಲ್ ಬಿಫೋರ್ ಮಾರ್ಕೆಟ್, ಅಂದರೆ ನಾಳೆ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆ ಇವತ್ತೇ ನೀವು ಇದು 5 ಪಾಯಿಂಟ್ಸ್ನ ಬರೆದಿಟ್ಕೋಬೇಕು. ಓಕೆ, ಈ ಥರ ಟೆಕ್ನಿಕಲ್ ಆಗಿ ನೀವು ಪ್ರಿಪೇರ್ ಆಗಿರಬೇಕು ಯಾವ ಥರ ಅಂತ. ಓಕೆ, ಈ ಥರ ಪಾಯಿಂಟ್ಸು ಈ 6 ಸೀರೀಸಲ್ಲಿ ಒಂದು 6 to 7 ಬರುತ್ತೆ. ಅದಾದಮೇಲೆ ಆಪ್ಷನ್ ಬೈಯಿಂಗ್ ಬಗ್ಗೆ 8, 9, 10 ವೀಡಿಯೋಸ್ ಬರುತ್ತೆ. ಈ ಬಿಫೋರ್ ಮಾರ್ಕೆಟ್ ನಾವು ಯಾವ ಥರ ಪ್ರಿಪೇರ್ ಆಗಿರಬೇಕು ಅನ್ನೋದರಲ್ಲಿ ಇದು ಫಸ್ಟ್ ಪಾಯಿಂಟ್. ಓಕೆ, ಫಸ್ಟ್ ಪಾಯಿಂಟ್ ಏನಂದರೆ, ಫಸ್ಟ್ ಟ್ರೇಡಿಂಗ್ ವ್ಯೂ ಕ್ಲಿಯರಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ಟ್ರೆಂಡ್ ಐಡೆಂಟಿಫಿಕೇಷನ್. ಇದು ತುಂಬ ಇಂಪಾರ್ಟೆಂಟ್. ಇದು ಫಸ್ಟೇ ನೀವು ನೆನ್ಪಿಟ್ಕೊಳ್ಳಿ, ಟ್ರೆಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದು ಯಾವ ಕಡೆ ಇರುತ್ತೆ ಆ ಕಡೆಗೆ ಮಾಡಬೇಕು. ಸುಮಾರು ಜನ ಏನೂ ನೋಡಲ್ಲ ಅದನ್ನು. ಮಾರ್ಕೆಟ್ ಓಪನ್ ಆಗಿದ ತಕ್ಷಣ 9 ಕಾಲ್ಗೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಬಂದಿದೆ ಅಂದರೆ ಸಿ ಬೈ ಮಾಡ್ತಾರೆ, ರೆಡ್ ಕಲರ್ ಬಂದರೆ ಪಿ ಬೈ ಮಾಡ್ತಾರೆ, ಲಾಸಸ್ ಅನ್ನೋದು ನೋಡ್ತಾರೆ. ಆ ಥರ ಮಾಡ್ಕೋಬೇಡಿ. ಬಿಫೋರ್ ಮಾರ್ಕೆಟ್ ಒಳಗಡೆ ಬರೋದಕ್ಕಿಂತ ಮುಂಚೆ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ, ಅಪ್ ಅಂದರೆ ಮೇಲೆ ಹೋಗುತ್ತಾ, ಡೌನ್ ಕೆಳಗಡೆ ಬರುತ್ತಾ, ಇದು ಮೇಲೆ ಯಾಕೆ ಹೋಗುತ್ತೆ, ಇದಕ್ಕೆ ಟೆಕ್ನಿಕಲ್ ಆಗಿ ಏನು ರೀಸನ್ಸ್ ಇದ್ದಾವೆ, ಕೆಳಗಡೆ ಯಾಕೆ ಬರುತ್ತೆ, ಇದಕ್ಕೆ ಟೆಕ್ನಿಕಲ್ ಆಗಿ ಏನು ರೀಸನ್ಸ್ ಇದ್ದಾವೆ ಅನ್ನೋದು ನಮ್ಮ ಹತ್ರ ಕ್ಲಾರಿಟಿ ಇರಬೇಕು. ಅದಿರಬೇಕಂದ್ರೆ ನಾಳೆ ಮಾರ್ಕೆಟ್ಗೆ ಇವತ್ತೇ ಪ್ರಿಪೇರ್ ಆಗಿರಬೇಕು. 1 ಡೇ ಬಿಫೋರ್ ಮಾರ್ಕೆಟ್ ನಮ್ಮದು ಅನಾಲಿಸಿಸ್ ಮಾಡ್ಕೊಂಡು ಇರಬೇಕು. ಆವಾಗ ನೀವು ನಾಳೆ ನೆಕ್ಸ್ಟ್ ಡೇ ಮಾರ್ಕೆಟಲ್ಲಿ ಕನ್ಫ್ಯೂಸ್ ಆಗ್ದಿರಾ ಕ್ಲಿಯರಾಗಿ ಟ್ರೇಡ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅದರಿಂದ ಟ್ರೆಂಡ್ ಐಡೆಂಟಿಫಿಕೇಷನ್ ತುಂಬ ಇಂಪಾರ್ಟೆಂಟ್. ಇದು ನಿಮ್ಗೆ ಗೊತ್ತಾಗಲ್ಲ ಯಾವ ಥರ ಅಂದರೆ ಹೇಳಿ, ಅದ್ರದ್ದು ಒಂದು ಲೈವ್ ವೀಡಿಯೋ ಮಾಡಿ ಕೊಡ್ತೀನಿ. ಓಕೆ, ಇದನ್ನು ಬರ್ಕೊಳ್ಳಿ. ಟ್ರೆಂಡ್ ಐಡೆಂಟಿಫಿಕೇಷನ್ ಈ ವಿಡಿಯೋದಲ್ಲಿ ಈ ಥರ ಸೀರೀಸ್ ಇನ್ನೂ 6 ಬರುತ್ತೆ. 6 ಸೀರೀಸಲ್ಲಿ 6 ಕೀ ಪಾಯಿಂಟ್ಸ್ ಹೇಳ್ತೀನಿ. 6 ಕೀ ಪಾಯಿಂಟ್ಸು ನೀವು ಬಿಫೋರ್ ಮಾರ್ಕೆಟ್ ಫಾಲೋ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಅನ್ನೋದು ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಓಕೆ, ಬರೆದಿಟ್ಕೊಳ್ಳಿ, ನೋಡ್ಕೊಳ್ಳಿ. ಇದು ಫಸ್ಟ್ ಸೀರೀಸ್. ಈ ಥರ ಇನ್ನೂ ಅಡ್ವಾನ್ಸ್ ಇದು ಬೇಸಿಕ್ಕು. ಇನ್ನೂ ಹೋಗ್ತಾ ಸೀರೀಸಲ್ಲಿ ಇನ್ನೂ ಅಡ್ವಾನ್ಸ್ ಎಲ್ಲ ಬರುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಕ್ಲಿಯರಾಗಿ ಎಲ್ಲ ಕೀ ಪಾಯಿಂಟ್ಸು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನೆಕ್ಸ್ಟ್ ಸೀರೀಸಲ್ಲಿ. ಓಕೆ, ಬಾಯ್.